ಇನ್ನು 14 ದಿನಗಳ ನ್ಯಾಯಾಂಗ ಬಂಧನದ ನಂತರ ನಾರಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಸಿದ್ದರಾಮ್ ಅವರು ಈಗಷ್ಟೇ ಬಿಡುಗಡೆಯಾಗಿದ್ದಾರೆ. ಸಹಸ್ರಾರು ಅವರ ಅಭಿಮಾನಿಗಳು ಮತ್ತು ಅವರ ಕಾರ್ಯಕರ್ತರ ಸಮ್ಮುಖದಲ್ಲಿ ಮತ್ತು ಅವರ ಹಿತೈಷಿಗಳು ಮತ್ತು ಅವರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಏನು ಅವರು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವರ ಜೊತೆ ಮಾತನಾಡೋಣ. ಏನೆಲ್ಲ ಆಯಿತು, ಅವರ ಈ ಒಂದು ಬಂಧನ ಹಿಂದೆ ಏನಾದರೂ ರಾಜಕೀಯ ಕುತಂತ್ರಗಳಿದೆಯಾ, ಅವರ ನೋವು ಏನು, ಅವರ ಜೊತೆನೇ ಖುದ್ದಾಗಿ ಮಾತನಾಡಿ ತಿಳಿದುಕೊಳ್ಳೋಣ. ಸರ್, ಈಗಷ್ಟೇ ಬಿಡುಗಡೆಯಾಗಿ ಬಂದಿದ್ದೀರಾ. ಈ ಕಾರ್ಯಕರ್ತರು ಮತ್ತು ನಿಮ್ಮ ಹಿತೈಷಿಗಳನ್ನ ನೋಡಿದರೆ ನಿಮ್ಮ ಹಿಂದೆ ಕೂಡ ಒಂದು ಒಳ್ಳೆಯ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ. ಮೊದಲನೇದಾಗಿ ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಉಮಾಕಾಂತ್ ನಾಗಮರಪಳ್ಳಿ ಅವರಿಗೆ, ನನ್ನ ಸೋದರಾಗಿರ್ತಕ್ಕಂಥ ಗಣಪತಿ ಡಿ.ಕೆ.ಗ, ನನ್ನ ಹಳೆಯ ಅಣ್ಣರಾವ್ ದೇಶಮುಖು ಮತ್ತೆಲ್ಲ ನಾಗಮರಪಳ್ಳಿ ಅಭಿಮಾನಿಗಳು ಹಾಗೂ ನಮ್ಮ ಅಭಿಮಾನಿಗಳು, ಇವರು ಎಲ್ರಿಗೂ ಮೊದಲನೇದಾಗಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರಿಂದಲೇ ನಾನು 9 ದಿನ ಅದು ಹೆಂಗೆ ಕಳೆದಿದ್ದೀನಿ ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಈ ನನ್ನ ಕಷ್ಟ ಕಾಲದಲ್ಲಿ ನನಗೆ ಧೈರ್ಯ ತುಂಬಿರ್ತಕ್ಕಂಥ ಜಿಲ್ಲೆಯ ಅನೇಕ ಮಠಾಧೀಶರುಗಳಿಗೆ, ಜಿಲ್ಲೆಯ ಕೇಂದ್ರದ ಮಾಜಿ ಸಚಿವರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಭಗವಂತ ಖೂಬಾಜಿ ಅವರಿಗೆ, ಬಸವ ಕಲ್ಯಾಣದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಶರಣು ಸಲಗರ್ ಅವರಿಗೆ, ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು, ಬೀದರ್ ದಕ್ಷಿಣದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೇಜಿ ಅವರಿಗೆ, ಜಿಲ್ಲಾ BJP ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಜಿ ಅವರಿಗೆ, ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅವರಿಗೆ, ಪ್ರಸನ್ನ ಖಂಡ್ರೆ ಅವರಿಗೆ, ಗೋವಿಂದರಾವ್ ಬಿರಾದರ್ ಅವರಿಗೆ, ಬಾಬು ಅಲಿ ಅವರಿಗೆ, ಶಿವರಾಜ್ ಗಂದ್ಗೆ ಅವರಿಗೆ, ನಾಗಭೂಷಣ್ ಕಮಟಣೆ ಅವರಿಗೆ, ಹೀಗೆ ಅನೇಕ ಜನ ಅಪಾರವಾದಂಥ ಹಿರಿಯರು ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ಏನು ಉಳಿದಿದ್ದಾರೆ, ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಉಳಿದಂತೆ ಈಗಾಗಲೇ 78 ಕೋಟಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಈಗಿದು ನಾನು ಹೊರಗಡೆ ಮಾತಾಡೋದು ತಪ್ಪಾಗ್ತದೆ. ಇದ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ಆದರೂ ಒಂದು ಮಾತು ಹೇಳ್ತೀನಿ, ನಾವು ರೈತರ ಸಲುವಾಗಿ ಹೋರಾಟ ಮಾಡಿದ್ದೇವೆ, ರೈತರು ಒಳ್ಳೇದು ಬಯಸಿ ಆ ಕಾರ್ಖಾನೆ ನಡೆಸಿದ್ದೇವೆ. ನಾನೇನು ತಪ್ಪು ಮಾಡಿಲ್ಲ, ರೈತರ ಹಿತದಲ್ಲಿ ಕೆಲಸ ಮಾಡಿದ್ದೇನೆ, ರೈತರಿಗಾಗಿ ಜೈಲಿಗೆ ಹೋಗಿದ್ದೇನೆ ಅನ್ನೋ ಭಾವನೆ ನನ್ನಲ್ಲಿದೆ. ಅಲ್ಲ ಸರ್, ನಾವು ಮಾತನಾಡುವಂತಹ ಕ್ಷಣದಲ್ಲಿ ಅಷ್ಟು ಬಾಹುಕವಾಗಿ ಮಾತನಾಡ್ತಾ ಇದ್ದೀರಾ. ಸರ್, ಈ ಒಂದು ನ್ಯಾಯಾಲಯದ ಮೆಟ್ಟಿಲೇರಿದ ಪ್ರಕರಣ ಸರ್, ಕೊನೆವರೆಗೂ ತಾವು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡೇ ಈ ಪ್ರಕರಣ ಏನು ಈ ಒಂದು ನ್ಯಾಯಾಲಯದ ಮೆಟ್ಟಿಲೇರಿ ಕೊನೆವರೆಗೂ ನ್ಯಾಯಾಲಯದಲ್ಲಿ ತೀರ್ಪು ಬರೋ ತನಕ ಅಧ್ಯಕ್ಷರಾಗಿಯೇ ಮುಂದುವರಿತೀರಾ ಅಥವಾ ರಾಜೀನಾಮೆ ನೀಡಬೇಕಂತ ಏನಾದರೂ ನಿರ್ಧಾರ ಮಾಡಿದ್ದೀರಾ ಸರ್? ಅದು ನನ್ನ ಆಡಳಿತ ಮಂಡಳಿ ನಿರ್ಧರಿಸ್ತದೆ. ನಾನೇನು ನಾನು ಅದೇ ಇಲ್ಲ. ಇವತ್ತು ನೋಡಿ, ಈಗಾಗಲೇ ಆ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಅದು ಏನು ಮಾಡಬೇಕು ಅದು ನನ್ನ ಆಡಳಿತ ಮಂಡಳಿ ನಿರ್ದೇಶಕರು ನಿರ್ಣಯ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಎಲ್ಲೂ ಪ್ರತಿಕ್ರಿಯೆ ಕೊಡೋದಿಲ್ಲ, ಅದು ತಪ್ಪಾಗ್ತದೆ. ವಿಷಯ ನ್ಯಾಯಾಲಯದಲ್ಲಿರೋದ್ರಿಂದ ಆ 78 ಕೋಟಿ ಬಗ್ಗೆ ನಾನು ಏನು ಹೇಳಲ್ಲ. ಆದರೂ ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ, ನನ್ನ ಮ್ಯಾಗೆ ಸುಳ್ಳು ಕೇಸ್ ಹಾಕಿದ್ದಾರೆ. ರೈತರ ಸೇವೆ ಮಾಡಿದ್ದು, ಸಮಯಕ್ಕೆ ಸರಿಯಾಗಿ ಕಬ್ಬಿನ ಪೇಮೆಂಟ್ ಕೊಟ್ಟಿದ್ದೆ ಒಂದು ದೊಡ್ಡ ಆರೋಪ ಅನ್ನೋ ರೀತಿಯಲ್ಲಿ ನನಗೆ ಜೈಲಿಗೆ ಹಾಕಿದ್ದಾರೆ. 9 ದಿವಸ ನಾನು ಏನು ಅನುಭವಿಸಿದ್ದೀನಿ ಗೊತ್ತಿಲ್ಲ. ಕೃಷ್ಣನ ಜನ್ಮಸ್ಥಾನಕ್ಕೆ ನನಗೆ ಕಳಿಸಿ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ನಾನೆಲ್ಲವೂ ಸಾಕು ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಆದರೆ ಈ ಕೃಷ್ಣನ ಜನ್ಮಸ್ಥಾನಕ್ಕೆ ನನಗೆ ಯಾರು ಕಳಿಸಿದಾರಲ್ಲ, ನನಗೆ ರಾಜಕೀಯವಾಗಿ ಈಗ ಪುನರ್ಜನ್ಮ ಕೊಟ್ಟಿದ್ದಾರೆ. ಮುಂದಿನ ನನ್ನ ಜನ ನಿರ್ಣಯ ಮಾಡ್ತಾರೆ. ಅಲ್ಲ ಸರ್, ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಬಂದವರು ರಾಜಕೀಯವಾಗಿ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ. DCM ಆಗಿದ್ದಾರೆ, CM ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಸೊ ನಿಮಗೆ ಅಲ್ಲಿ ಆದಂಥ ಕಹಿ ಅನುಭವ ಏನಿದೆ ಸರ್, ಅದು ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಅದನ್ನು ಬಳಸ್ಕೊಳ್ಳುವಂಥದ್ದು ಏನಾದರೂ ಮಾಡ್ತೀರಾ? ಕಹಿ ಅನುಭವ ಅಂತ ನಾನು ತಿಳ್ಕೊಳ್ಳೋದೇ ಇಲ್ಲ. ನಾನು ಗುರುಪಾದಪ್ಪ ನಾಗಮರಪಳ್ಳಿಯವ್ರ ಶಿಷ್ಯ ಇದ್ದೀನಿ. ಭಾಳ ಕೆಳಗಿನಿಂದ ಮ್ಯಾಗ ಬಂದೀನಿ ನಾನು. ಗುರುಪಾದಪ್ಪ ಸಾಹೇಬ ಆಶೀರ್ವಾದದಿಂದ ಇಲ್ಲಿ ತನಕ ಬಂದು ಮುಟ್ಟೀನಿ ನಾನು. ಅವ್ರ ಮಗ ಉಮಾಕಾಂತ್ ನಾಗಮರಪಳ್ಳಿಯವರು, ಇವತ್ತು ಪಾಪ ತರುಣ್ ಸೂರ್ಯಕಾಂತ್ ನಾಗಮರಪಳ್ಳಿಯವರು ಪಾಪ ಅವತ್ತು ರಾತ್ರಿ 4 ಗಂಟೆ ತನಕ ಹಾಸ್ಪಿಟಲ್ನಾಗಿದ್ದರು. ಅವರೆಲ್ಲರೂ ನಂಗೆ ಇಷ್ಟು ಧೈರ್ಯ ಕೊಡಾಳ್ಯಾಕ ನಾ ಯಾವುದೇ ಕೈ ಅಂತ ತಿಳ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಸರ್, ಜಿಲ್ಲೆ ರೈತರು ಕೂಡ ಅದೇ ರೀತಿಯ ಬೆಂಬಲ ಇದು ಕೊಡ್ತಾ ಇದ್ದಾರೆ. ನೋಡಿ ಸರ್, ಇವತ್ತು ಹೇಳ್ತೀನಿ, ನಮ್ಮ ಉದ್ದೇಶ ಸ್ಪಷ್ಟ ಇದೆ. ನಮ್ಮ ಉದ್ದೇಶ ಒಳ್ಳೇದಿದೆ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ನಾವಾಗಲಿ ನಾಗಮರಪಳ್ಳಿ ಪರಿವಾರ ಆಗಲಿ ಯಾರ್ದು ಕೆಟ್ಟದ್ದು ಬಯಸಿಲ್ಲ, ಬಯಸೋ ಪ್ರಶ್ನೆ ಬರಲ್ಲ. ಯಾರು ಕೆಟ್ಟದ್ದು ಬಯಸ್ತಾರೆ ದೇವ್ರು ಅವ್ರಿಗೆ ತಾನೇ ಸಮಯಕ್ಕೆ ಅನುಸಾರ ಉತ್ತರ ಕೊಡ್ತಾರೆ ಅಂತ ತಿಳ್ಕೊತೀನಿ ನಾನು. ನಾವು ಯಾಕೆ ಈಗ ಅದ್ರ ಬಗ್ಗೆ ಬೇರೆ ವಿಚಾರ ಮಾತಾಡಲ್ಲ. ನಾನೇನೋ ಒಳಗೆ ಹೋಗಿ ಬಂದೀನಿ ಅಂತ ಆವೇಶದಾಗ ಏನಾರ ಮಾತಾಡ್ತೀನಿ ಅಂತ ಯಾರು ತಿಳ್ಕೊಂಡ್ರೆ ತಪ್ಪು. ನಾ ಆವೇಶದಾಗ ಮಾತಾಡೋ ಮನುಷ್ಯ ಅಲ್ಲ. ಸಮಾಧಾನದಿಂದ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ. ಧನ್ಯವಾದ.
ಇದಾಗಿತ್ತು 9 ದಿನಗಳ ನಂತರ ಬಂಧನದಿಂದ ಮುಕ್ತವಾಗಿರುವಂಥ DK ಸಿದ್ದರಾಮ್ ಅವರ ಅಭಿಪ್ರಾಯ. ರೈತರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ, ಅದಕ್ಕಾಗಿಯೇ ನನ್ನನ್ನು ಜೈಲಿಗೆ ಕಳಿಸಲಾಗಿದೆ. ಸೊ ರೈತರ ಏನು ಕಬ್ಬಿನ ಬಾಕಿ ಹಣ ಇತ್ತು ಅದನ್ನು ನಾನು ಬಿಡುಗಡೆ ಮಾಡಿದ್ದೆ, ರೈತರ ಪರವಾಗಿ ಕೆಲಸ ಮಾಡಿದ್ದಕ್ಕೆ ನನಗೊಂದು ಈ ರೀತಿ ಒಂದು ಶಿಕ್ಷೆ ಆಗಿದೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಇನ್ನು ಕೃಷ್ಣನ ಜನ್ಮಸ್ಥಾನವಾಗಿರುವಂಥ ಕಾರ್ಯಾಗಾರಕ್ಕೆ ಹೋಗಿ ಬಂದಿದ್ದೇನೆ, ರಾಜಕೀಯ ಪುನರ್ಜನ್ಮವನ್ನು ಪಡೆಯುತ್ತೇನೆ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.